ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಅಂತೂ ಇಂತೂ ಈ ಮೂರು ಜನರ ಜನಗಳ ಏನು ಅಭಿಮಾನಿಗಳ ಜೊತೆ ಸೇರಿ ಅಲ್ಲಿ ಏನು ನಡೀತಾ ಇದೆ, ಸೊ ಜನತಾ ದರ್ಶನ್ ಅನ್ನೋ ರೀತಿಯಲ್ಲಿ ಸೊ ಅದರ ಪ್ರೋಮೋ ಅಂತೂ ರಿಲೀಸ್ ಮಾಡಿದ್ದಾರೆ. ನಾನು ಅಂದ್ಕೊಂಡಿದ್ದೆ ರಿಲೀಸ್ ಮಾಡಲ್ಲ ಅಂತ. ಆ್ಯಂಡ್ ನಾವೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ಏನು ಟಾಪ್ 3ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋ ಮಾತುಗಳೇನು ಕೇಳಿ ಬರ್ತಾ ಇತ್ತು. ಸೊ ಅನ್ಯೂಶ್ವಲ್ ಟೈಮಿಂಗಲ್ಲಿ ಸೊ ಈ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಬೆಳಿಗ್ಗೆ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ 10 ಗಂಟೆಗೆ ಅಪ್ಲೋಡ್ ಮಾಡಿದ್ದಾರೆ. ಮೇ ಬಿ ಸೋಷಿಯಲ್ ಮೀಡ್ಯಾದಲ್ಲಿ ಅಲ್ಲಿ ಇಲ್ಲಿ ಏನು ನಡೀತಾ ಇದೆ ಸೊ ಡಿಸ್ಕಷನ್ನು ಅದ್ರ ಮೇಲೆ ಸೊ ಈ ಪ್ರೋಮೋ ಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತಿದೆ. ಯಾಕಂತಂದರೆ ನಾರ್ಮಲಿ 10 ಗಂಟೆಗೆಲ್ಲ ಈ ಸೀಸನಲ್ಲಿ ಯಾವ ಪ್ರೋಮೋನೂ ಬಿಟ್ಟಿರಲಿಲ್ಲ. ಬಟ್ ಇವಾಗ ಅದೇನು ಟಾಪ್ 3 ಅಂತ ಫಿಕ್ಸ್ ಆಗಿ ನಿನ್ನೆ 2 ಪ್ರೋಮೋ ಬಿಟ್ಟರು ಅವ್ರ ಬಗ್ಗೆನೇ, 3 ಜನದ ಬಗ್ಗೆನೇ. ಆ್ಯಂಡ್ ಬೆಳಗ್ಗೆ ಕೂಡ ನಾಳೆ ಗ್ರ್ಯಾಂಡ್ ಫಿನಾಲೆ ಬಿಟ್ಟಿದ್ದಾರೆ. ಬಟ್ ಇವಾಗ ಸೊ ಜನಗಳೇನು ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದಾರೆ ಅಥವಾ ಬಿಗ್ ಬಾಸ್ಗೆ ಒಂದು ರೀತಿ ನೆಗೆಟಿವ್ ಆಗಿ ಬೈತಿರೋವಂಥದ್ದು. ಸೊ ಇವರೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಟಾಪ್ 3 ಹಾಗೆ ಹೀಗೆ ಅಂತೆಲ್ಲ ನಾವೆಲ್ಲ ವಾಯ್ಸ್ ರೈಸ್ ಮಾಡಿದ್ವಿ. ಸೊ ಅದನ್ನು ನೋಡಿಕೊಂಡು ಸೊ ಸುಮ್ಮನೆ ಬಿಟ್ಬಿಡೋಣ ಪ್ರೋಮೋ ಅಂತ ಇವ್ರದ್ದು 3 ಜನದು ಕೂಡ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ 10 ಗಂಟೆಗೆ. ಸೊ ಇದು ನೋಡಿ ಸ್ವಲ್ಪ ನನಗೆ ಸಮಾಧಾನ ಆಯಿತು. ಯಾಕಂತಂದರೆ ಅದು ಈಕ್ವಾಲಿಟಿ ಇರಬೇಕು. ಸೊ ಅವರೇ ಒಂದು ರೀತಿಯಲ್ಲಿ ಸೊ ಅವರೇ 3 ಜನಕ್ಕೆ ಫೇವರ್ ಮಾಡೋವಂಥದ್ದು, ಬಿಗ್ ಬಾಸ್ ಅವರೇ ಶೋ ನಡೆಸೋರಂಥವ್ರೇ ಈ ರೀತಿಯಲ್ಲಿ ಮಾಡಿದ್ರೆ ಬಿಗ್ ಬಾಸ್ ಶೋ ಮೇಲೆ ಹೆಂಗಿದ್ರೂ ಒಂದು ಸ್ವಲ್ಪ ಬೇಜಾರಾಗೇ ಆಗುತ್ತೆ, ನೆಗೆಟಿವ್ ಬಂದೇ ಬರುತ್ತೆ. ಸೊ ಒಂದು ಹೈಪ್ ಕ್ರಿಯೇಟ್ ಆಗಲಿ ಅನ್ನೋದಕ್ಕೂ ಕೂಡ, ಜೊತೆಗೆ ಅವ್ರ ನೆಗೆಟಿವಿಟಿ ಬಗ್ಗೆ ಆದರೂ ಕೂಡ ಒಟ್ಟಿನಲ್ಲಿ ಡಿಸ್ಕಷನ್ ಆಗಲಿ ಅನ್ನೋದ್ರ ಬಗ್ಗೆ ಸೊ ಅದಕ್ಕೋಸ್ಕರನೇ ಈ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಪ್ರೋಮೋ ಅಪ್ಲೋಡ್ ಆಗಿದೆ. ಸೊ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಭವ್ಯ, ಮಂಜು ಆ್ಯಂಡ್ ರಜತ್ ಅವರ ಈ ಜನತಾ ದರ್ಶನ ಅಭಿಮಾನಿಗಳ ಜೊತೆಗೆ ಮಾತಾಡುವಂಥದ್ದು, ಡಿಸ್ಕಷನ್ ಮಾಡುವಂಥದ್ದು ಆ್ಯಂಡ್ ಅವರ ಸವಿ ಕ್ಷಣಗಳೇನಿದ್ದಾವೆ ಸೊ ಅದನ್ನು ನೋಡುವಂಥದ್ದು, ಅದ್ರ ಬಗ್ಗೆ ಹಂಚ್ಕೊಳ್ಳುವಂಥದ್ರ ಬಗ್ಗೆ ಸೊ ಇಲ್ಲಿ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಸೊ ಫಸ್ಟಿಗೆ ಭವ್ಯ ಅವರು ಬರ್ತಾರೆ. ಸೊ ಭವ್ಯ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳ್ಬೋದು ಸೊ ಅಭಿಮಾನಿಗಳ ಜೊತೆಗೆ. ಆ್ಯಂಡ್ ಅಲ್ಲಿ ಫಸ್ಟಿಗೆ ಸೊ ಕ್ಷಮೆ ಕೇಳ್ತೀನಿ, ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ, ಆಡೋ ಆಟದಲ್ಲಿ ಅಥವಾ ಆಡಿರೋ ಮಾತುಗಳು ಏನಾದರೂ ತಪ್ಪಾಗಿದ್ದರೆ ಸೊ ಕ್ಷಮೆ ಕೇಳ್ತೀನಿ ಅಂತ ಕೇಳ್ತಿದ್ದಾರೆ. ಓಕೆ, ಆಡೋ ಆಟದಲ್ಲೂ ಕೂಡ ತಪ್ಪಾಗಿದೆ ಆ್ಯಂಡ್ ಆಡೋ ಮಾತಲ್ಲೂ ಕೂಡ ಸಿಕ್ಕಾಪಟ್ಟೆ ತಪ್ಪಾಗಿದೆ. ಅದಕ್ಕೆ ಕ್ಷಮೆ ಕೇಳಲೇಬೇಕಿತ್ತು. ಅದು ಕೇಳೋವಂಥ ಜಾಗದಲ್ಲಿ ಕೇಳಬೇಕಿತ್ತೆ ಹೊರತು ಸೊ ಜನಗಳ ಮುಂದೆ ಬಂದು ಕೇಳೋವಂಥದ್ದು ನನಗೇನು ಅಷ್ಟು ಸರಿ ಅಂತ ಅನಿಸಿಲ್ಲ. ಬಿಕಾಸ್ ಆಫ್ ನೀವು ಜನಗಳ ಹತ್ರ ಕೇಳಿದ್ರೆ ಇವಾಗ ಓಟ್ಗೋಸ್ಕರನೇ ಕೇಳ್ತಾ ಇದ್ದೀರಿ ಅಂತ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಆದರೆ ಸೊ ಅಲ್ಲಿ ಯಾರ ಬಗ್ಗೆ ಮಾತಾಡಿದ್ರೆ ಅಥವಾ ಯಾರು ಎದುರುಗಡೆಗೆ ಆ ರೀತಿಯಲ್ಲಿ ಮಾತಾಡಿದರೆ ಅಟ್ಲೀಸ್ಟ್ ಅವ್ರಿಗೆ ಹೋಗಿ ಕೇಳಿದ್ರೆ, ಕ್ಷಮೆ ಕೇಳಿದ್ರೆ ಅದು ಒಂದು ರೀತಿಯಲ್ಲಿ ವ್ಯಕ್ತಿತ್ವ ಆಗಿರ್ಬೋದು, ಒಂದು ವ್ಯಕ್ತಿಗಳ ಏನು ಇದೆ ಅದು ಒಂದು ಒಳ್ಳೆಯ ವ್ಯಕ್ತಿತ್ವ ಅನ್ನೋ ರೀತಿಯಲ್ಲಿ ತೋರಿಸುತ್ತೆ ಹೊರತು ಸೊ ಅಲ್ಲಿ ಒಂದು ಆರೋಗ್ಯನ್ಸ್ ತೋರಿಸಿ, ದುರಹಂಕಾರ ತೋರಿಸಿ ಆ್ಯಂಡ್ ಆಟದಲ್ಲಿ ಸೊ ಮೋಸಗಳು ಅದೆಲ್ಲ ಪದೇ ಮಾಡಿದಾಗ ಏನಾಗುತ್ತೆ ಸೊ ಅದು ಎಲ್ಲೋ ದುರಹಂಕಾರ ಇದೆ ಅವರಿಗೆ, ಇವ್ರು ತಿದ್ದುಕೊಳ್ಳಲ್ಲ ಅನ್ನೋ ಒಂದು ಮಟ್ಟಿಗೆ ಆಗುತ್ತೆ. ಬಟ್ ಇವಾಗ ಬಂದು ಕ್ಷಮೆ ಕೇಳಿದ್ರೆ ಫೈನಲ್ ವೀಕಲ್ಲಿ ಸೊ ಇದು ಯಾರಿಗೆ ಅಲ್ಲಿ ಅನಿಸುತ್ತೆ ಸೊ ಓಟ್ಗೋಸ್ಕರ ಮಾಡ್ತಿರಬಹುದು ಅಂತ. ಓಕೆ, ಸೊ ಇಷ್ಟಿತ್ತು ಭವ್ಯ ಅವ್ರದ್ದು. ಆ್ಯಂಡ್ ಭವ್ಯ ಅವ್ರದ್ದು ಇನ್ನು ಹೊರಗಡೆ ಮಾತಾಡಿದ್ರೆ ಸೊ ಸಿಕ್ಕಾಪಟ್ಟೆ ಮಾಸ್ ವೋಟಿಂಗ್ ನಡೀತಾ ಇದೆ ಅಂತ ಎಲ್ಲೋ ಕೇಳಿದೆ ನಾನು, ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಎಲ್ಲನೂ ಸೊ ಈ ಥರದೊಂದು ಮಾಸ್ ವೋಟಿಂಗ್ ನಡೀತಾ ಇದೆ ಅಂತ ಎಲ್ಲೋ ಕೇಳ್ಪಟ್ಟೆ, ಗೊತ್ತಿಲ್ಲ ಏನು ನಡೀತಾ ಇದೆ ಅಂತ. ಬಟ್ ಬಿಗ್ ಬಾಸ್ ವಿನ್ನರ್ ಅಂತ ಘೋಷಣೆ ಮಾಡಬೇಕಾದ್ರೆ ನನ್ನ ಪ್ರಕಾರ ವೋಟಿಂಗ್ ಮಾತ್ರ ತಗೊಳ್ಳಲ್ಲ, ಬೇರೆ ಎಲ್ಲ ವಿಷಯಗಳನ್ನು ಕೂಡ ಕಂಪೇರ್ ಮಾಡ್ತಾರೆ. ಓಕೆ, ಸೊ ಇದಾದಮೇಲೆ ನಮ್ಮ ಮಂಜಣ್ಣ ಬರ್ತಿದ್ದಂಗೆ ಎಲ್ಲರೂ ಕೂಡ ಅಲ್ಲಿ ಕೈ ಎಲ್ಲ ಕುಲುಕಿ ಎಲ್ಲನೂ ಜೈಕಾರಗಳೆಲ್ಲ ಬರ್ತಾಯಿತ್ತು. ಅದೇ ರೀತಿಯಲ್ಲಿ ಸೊ ಮಂಜಣ್ಣ ಹೇಳಿರುವಂಥದ್ದು, ಕುಟುಂಬದಲ್ಲಿ ಇದ್ದರೆ ಈ ಥರ ಮಗ ಇರಬೇಕು, ಒಬ್ಬ ಅಣ್ಣನಾಗಿ ಈ ಥರ ಬದುಕಬೇಕು ಅನ್ನೋ ರೀತಿಯಲ್ಲಿ ಬದುಕಿ ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ದ. ಸೊ ಅವ್ನು ಕ್ಷಮೆ ಏನು ಕೇಳಿಲ್ಲ. ಒಟ್ಟಿನಲ್ಲಿ ಕುಟುಂಬದಲ್ಲಿ ಒಬ್ಬ ಮಗ ಹೆಂಗಿರಬೇಕು ಆ ರೀತಿಯಲ್ಲಿ ಮಗನ ರೀತಿಯಲ್ಲಿ ಇರ್ತೀನಿ, ಜೊತೆಗೆ ಒಬ್ಬ ಅಣ್ಣನಾಗಿ ಈ ಥರ ಇರಬೇಕು ಅನ್ನೋ ರೀತಿಯಲ್ಲಿ ಬದುಕಿ ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಸೊ ಅವನು ಮಾತುಗಳ ಹೇಳಿಕ್ಕೆ ಇಷ್ಟಪಡ್ತಿದ್ದಾನೆ. ಆ್ಯಂಡ್ ಇಲ್ಲಿ ಮಂಜು ಜಾಸ್ತಿ ಕಪ್ ಬಗ್ಗೆ ತಲೆ ಕೆಡಿಸ್ಕೊಂಡಿರೋ, ಒಬ್ಬ ವ್ಯಕ್ತಿಯಾಗಿ ಯಾವ ರೀತಿಯಲ್ಲಿ ಬದಲಾಗಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿರೋ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದೆ. ಯಾಕಂತಂದರೆ ಅವ್ನು ಫಸ್ಟ್ 3 ವೀಕ್ ಇದ್ದಂಥ ಮಂಜುನೇ ಬೇರೆ, ಅಂದರೆ ಟಾಸ್ಕ್ ಗೆಲ್ಲಬೇಕು, ಬಿಗ್ ಬಾಸ್ ಟ್ರೋಫಿ ವಿನ್ ಆಗಬೇಕು ಅನ್ನೋ ಇದರಲ್ಲಿದ್ದ. ಬಟ್ ಇತ್ತೀಚಿನ 3 ವಾರ ಆದಮೇಲೆ ಸೊ ಗೌತಮಿ, ಮೋಕ್ಷಿತಾ ಎಲ್ಲ ಸೇರ್ಕೊಂಡಾದ್ಮೇಲೆ ಅವನಿಗೊಂದು ಅಕ್ಕ ಅಥವಾ ತಂಗಿ ಅನ್ನೋ ಒಂದು ಬಾಂಧವ್ಯ ಏನಿದೆ ಸೊ ಅದ್ರ ಬಗ್ಗೆ ಅವನಿಗೆ ಜಾಸ್ತಿ ಸ್ವಲ್ಪ ಪಾಠ ಕಲಿಸ್ತು ಅಂತ ಅನಿಸುತ್ತೆ ಬಿಗ್ ಬಾಸ್ ಮನೆ. ಸೊ ಅದನ್ನು ಅವ್ನು ಜಾಸ್ತಿ ಸೀರಿಯಸ್ ಬಿಟ್ಟರೆ, ಬಟ್ ಆಟದಲ್ಲಿ ಸ್ವಲ್ಪ ಎಲ್ಲೋ ಹಿಂದೆ ಬಿದ್ದ ಆ್ಯಂಡ್ ಸ್ಟ್ರಾಟಜಿಗಳು ಎಲ್ಲೂ ವರ್ಕ್ ಆಗಲಿಲ್ಲ. ಸೊ ಆ ಒಂದು ಟೈಮಲ್ಲಿ ಸೊ ಅವನು ಆ ತಂಗಿಯರ ವ್ಯಾಲ್ಯೂಸ್, ಅವ್ರ ತಂದೆ ಬಂದಾದಮೇಲೆ ಸೊ ತಂದೆ ಹೇಳಿದಂಥ ಮಾತುಗಳು ಅದೆಲ್ಲ ಕೇಳಿ ಅವನಿಗೆ ಒಬ್ಬ ಮಗನಾಗಿ, ಒಬ್ಬ ಅಣ್ಣನಾಗಿ ಯಾವ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಏನು ಅವನಿಗೆ ಪಾಠ ಕಲಿಸಿದೆ ಸೊ ಅದನ್ನೇ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡಿ ಸೊ ಹೊರಗಿನ ಜಗತ್ತಲ್ಲೂ ಕೂಡ ಒಬ್ಬ ಮಗನಾಗಿ, ಒಬ್ಬ ಅಣ್ಣನಾಗಿ ಸೊ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಿದ್ದಾನೆ. ಸೊ ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಸೊ ಇವಾಗ ಏನು ಬಿಗ್ ಬಾಸ್ ಟ್ರೋಫಿ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಏನು ಹೊರಗಡೆ ಹೋಗ್ತಿದ್ದಾನೆ ಅದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಹೊರಗಡೆ ಹೋಗೋದಲ್ಲ, ಅದನ್ನು ಹಂಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗತ್ತೆ. ಓಕೆ, ಸೊ ಅದು ಒಳ್ಳೇದು ಅಂತ ನನಗೆ ಅನಿಸುತ್ತೆ. ಸೊ ಇದಾದಮೇಲೆ ಅಲ್ಲಿ ರಜತ್ ಅವರು ಕೂಡ ಬಂದಾಗಲೇ ಎಲ್ಲ ಅವ್ರಿಗೆ ಕೆನ್ನೆಗೆಲ್ಲ
ಕೈಯೆಲ್ಲ ಸೌರಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಜೈಕಾರ ಎಲ್ಲ ಹಾಕ್ತಾಯಿದ್ರು ರಜತ್ ಅವ್ರಿಗೆ. ಸೊ ನಾಯಕ ಅನ್ನೋ ರೀತಿಯಲ್ಲಿ. ಸೊ ಆ ಒಂದು ಮಾತುಗಳಲ್ಲಿ ರಜತ್ ಅವ್ರು ಕೂಡ ಒಂದು ಮಾತು ಹೇಳೋವಂಥದ್ದು, ನಮ್ಮಮ್ಮ ಹೇಳೋರು ಮಗನೇ ಹೀಗಿರಬೇಡ ಕಣೋ, ಯಾರೂ ಇಷ್ಟಪಡಲ್ಲ ಅಂತ. ಬಟ್ ಅವರು ಹೇಳಿರೋವಂಥದ್ದು ಒಂದು ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು ಹೆಸರು ಅವ್ರ ಅಮ್ಮನ. ಅಂದರೆ ಹೀಗಿರಬೇಡ ಕಣೋ, ಯಾರು ನಿಂಗೆ ಇಷ್ಟಪಡಲ್ಲ ಅಂತಲ್ಲ, ಸೊ ಯಾರಿಗೂ ಇಷ್ಟ ಆಗಲ್ಲ ಅಂತ. ಯಾಕಂತಂದರೆ ಆ ರೀತಿಯಲ್ಲಿದ್ದರೆ ಯಾರಿಗೆ ಇಷ್ಟ ಆಗುತ್ತೆ, ಬೈಕೊಂಡು ಹಾಗೆ ಹೀಗೆ. ಸೊ ಆ ಥರ ಇರಬಾರ್ದು ನನ್ನ ಪ್ರಕಾರ. ಆ್ಯಂಡ್ ಅಲ್ಲಿ ಅವ್ರಿಗೆ ಕೇಳೋವಂಥದ್ದು ಆಡಿಯನ್ಸ್ಗಳಿಗೆ, ನಮ್ಮ ರಜತ್ ಅವರು ನನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೋಬೇಕಾ ಅಂತ. ಎಲ್ಲ ಕಂಟೆಸ್ಟೆಂಟ್ಗಳು ಇಲ್ಲ ಅಂತ ಹೇಳ್ತಾರೆ. ತಪ್ಪು ಮಾಡೋವನು ಸಹಜ ಕಣೋ, ತಿದ್ದಿ ನಡೆಯೋವನೇ ರಜತ ಕಣೋ ಅನ್ನೋ ರೀತಿಯಲ್ಲಿ. ಸೊ ಅಲ್ಲಿ ಹೇಳ್ತಿದ್ರು. ನಾನು ಹೇಳೋವಂಥದ್ದು ಏನಂತಂದರೆ, ಮೊದಲೇ ಅವ್ರ ತಾಯಿ ಹೇಳಿದಂಥ ಸ್ಟೇಟ್ಮೆಂಟು ಖಂಡಿತವಾಗ್ಲೂ ಸತ್ಯ. ಅದು ಅವ್ರ ತಾಯಿ ಏನು ಹೇಳಿದ್ದಾರೆ. ಸೊ ಆ ರೀತಿಯಲ್ಲಿದ್ದರೆ ಖಂಡಿತವಾಗ್ಲೂ ಯಾರೂ ಇಷ್ಟಪಡಲ್ಲ. ಬಿಕಾಸ್ ಆಫ್ ಇಷ್ಟಪಡಲ್ಲ ಅನ್ನೋದಕ್ಕಿಂತ ಯಾರಿಗೂ ಇಷ್ಟ ಆಗಲ್ಲ. ಸೊ ಅಷ್ಟೊಂದು ಅರಗೆನ್ಸು, ಅಷ್ಟೊಂದು ದುರಾಂಕಾರ ಅಥವಾ ಅಷ್ಟೊಂದು ಪದ ಬಳಕೆಗಳು ಆದರೆ ಸ್ವಲ್ಪ ಕಷ್ಟನೇ. ಓಕೆ, ಅವನ ಹತ್ರ ಎಲ್ಲ ಕ್ಯಾರೆಕ್ಟರ್ ಇದೆ, ಕಾಮಿಡಿ ಮಾಡ್ತಾನೆ, ಎಂಟರ್ಟೈನ್ಮೆಂಟ್ ಇದೆ, ಡ್ಯಾನ್ಸ್ ಇದೆ, ಎಲ್ಲನೂ ಇದೆ. ಬಟ್ ಅವ್ನು ಬಳಸ್ಕೊಂಡಂಥ ರೀತಿ ಇದೆಯಲ್ಲ ನೆಗೆಟಿವ್. ಸೊ ಆ ಪದಗಳೆಲ್ಲೋ ಸ್ವಲ್ಪ ಕಂಟ್ರೋಲ್ ಇಟ್ಕೊಬೇಕು. ಎಲ್ಲರೂ ಮಾತಾಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಒಂದು ಸ್ಟೇಜ್ಗಂತ ಬಂದಾಗ ಆ ಪದಗಳನ್ನು ಹಿಡಿತದಲ್ಲಿ ಇಟ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಜೊತೆಗೆ ಸೊ ಅಲ್ಲಿ ಏನು ಹೇಳಿದ್ರಲ್ಲ, ನನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಬೇಕಂತಂದರೆ ಇಲ್ಲ ಅಂತ ಕೆಲವರೆಲ್ಲ ಹುಡುಗಿರೆಲ್ಲ ಕೂಗ್ತಾಯಿದ್ರು. ಒಂದು ವೇಳೆ ಅದೇ ಬಿಗ್ ಬಾಸ್ ಮನೆ ಒಳಗಡೆ ನೀವೇನಾದರೂ ಇದ್ರು, ನಿಮಗೇನಾದರೂ ಆ ರೀತಿಯಲ್ಲಿ ಬೈದಿದ್ದರೆ ನೀವೇನು ಅಂತಿದ್ರಿ? ಸುಮ್ಮನೆ ಹೊರಗಡೆ ನಿಂತ್ಕೊಂಡು ಚೀರಾಡೋವಂಥದ್ದು. ಆ್ಯಂಡ್ ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಷ್ಯ ಕಣೋ, ರಜತ ಕಣೋ ಅಂತೆ. ಸೊ ಆ ಥರದ ದುರಂಕಾರದ ಮಾತುಗಳು, ಕೆಟ್ಟ ಪದಗಳು ಈ ಒಂದು ಬಿಗ್ ಬಾಸ್ ಅವರ 50 ದಿನದಲ್ಲಿ ಸುಮಾರು ಸಾರಿ ಬಂದಿದ್ದಾರೆ. ತಿದ್ಕೋತೀನಿ ಅಂತ ಹೇಳ್ತಾರೆ. ಬಟ್ ಕೊನೆ ವೀಕಲ್ಲೂ ಕೂಡ ಅದೇ ತಿರ್ಗಾ ಸೆಡೆ ನನ್ನ ಮಗನೇ ಹಾಗೆ ಹೀಗೆ ಅಂತಲೇ ಬಂತು. ಸೊ ಇದರಲ್ಲಿ ಗೊತ್ತಾಗುತ್ತೆ ಅದು ತಿದ್ಕೊಳ್ಳೋ ಅಂಥ ಒಂದು ಕ್ಯಾರೆಕ್ಟರ್ ಅಲ್ಲ ಅಂತ. ಸೊ ಅದು ಬಂದಿರೋವಂಥದ್ದೇ ಬತ್ತು ಬಂದಿರೋವಂಥದ್ದು ಅಥವಾ ಬೆಳೀತಾ ಬಂದಿರೋವಂಥದ್ದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಬಿಡೋವಂಥದ್ದು ಕಷ್ಟ ಇದೆ. ಬಟ್ ಇವಾಗಾದರೆ ಅಟ್ಲೀಸ್ಟ್ ಬಿಗ್ ಬಾಸ್ ಮುಗಿದ ಮೇಲೆ ಅದರ ಒಂಚೂರು ಕಂಟ್ರೋಲಲ್ಲಿದ್ದರೆ ಒಳ್ಳೆಯದು. ಯಾಕಂದರೆ ಅವ್ರಿಗೂ ಕೂಡ ಮಗ ಇದ್ದಾನೆ. ಸೊ ಅವರು ಕೂಡ ನೋಡಿ ಕಲಿಯುವಂಥದ್ದು ಇರುತ್ತೆ. ಸೊ ಒಳ್ಳೆ ರೀತಿಯಲ್ಲಿ ಅವರ ಒಂದು ಜೀವನ ಸಾಗಲಿ ಅಂತ ಎಲ್ಲರೂ ಕೂಡ ಹಾರೈಸ್ತೀನಿ. ಆ್ಯಂಡ್ ಇನ್ನು ಬಿಗ್ ಬಾಸ್ನ ಈ ಒಂದು ಅಭಿಮಾನಿಗಳ ಬಗ್ಗೆ ಮಾತಾಡೋದಾದರೆ ಇವರೆಲ್ಲ ಒಂದು ರೀತಿಯಲ್ಲಿ ಪ್ರೀಫಿಕ್ಸ್ಡ್ ಅಭಿಮಾನಿಗಳಂತ ಹೇಳ್ಬೋದು. ಯಾಕಂತಂದರೆ ಅಲ್ಲಿ ನೋಡ್ತಾ ಇದ್ದರೆ ಪ್ರತಿ ಒಬ್ರಿಗೂ ಕೂಡ ಕೆನ್ನೆ ಹಿಡಿದು ಸವರೋವಂಥದ್ದು, ಮುತ್ತು ಕೊಡೋಕ್ಕೆ ಬರೋವಂಥದ್ದು. ಸೊ ಇಷ್ಟೊಂದೆಲ್ಲ ಓವರಾಗಿ ಆಡೋವಂಥದ್ದು ಅವಶ್ಯಕತೆ ಇದೆಯಾ ಅಂತ ನನಗೆ. ಓಕೆ, ಅವರೆಲ್ಲ ಒಂದು ರೀತಿಯಲ್ಲಿ ಬಾಡಿಗೆ ಫ್ಯಾನ್ಸ್ಗಳು. ಅವರೇ ಬಿಗ್ ಬಾಸ್ ಟೀಮಲ್ಲಿ ಇರೋವಂಥವ್ರೆ ಒಂದು 50 ಜನನ ಆ ಕಡೆ ಈ ಕಡೆ ಹಿಂದೆ ಮುಂದೆ ಆ ಕಡೆ ಈ ಕಡೆಗೆಲ್ಲ ಮಾಡಿ ನಿಲ್ಲಿಸ್ತಿದ್ದಾರೆ. ಆ್ಯಂಡ್ ಪೋಸ್ಟ್ಗಳಂತೂ ಅವರವರಿಗೋಸ್ಕರ ಅವರೇ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ. ಯಾಕಂತಂದರೆ ಇವಾಗ ಯಾರಾದರೂ ಹೋಗ್ಬಿಟ್ಟು ಅಷ್ಟೊಂದು ಫ್ಯಾನ್ಸ್ಗಳು ಆ ರೀತಿಯಲ್ಲಿ ಏನಂತದಕ್ಕೆ ಪೋಸ್ಟರ್ ಎಲ್ಲ ಮಾಡ್ಕೊಂಡು ಬರ್ತಾರಾ? ಚಾನ್ಸೇ ಇಲ್ಲ. ಸೊ ಅಲ್ಲೇ ಬಿಗ್ ಬಾಸ್ ಟೀಮ್ ಅವರೇ ಕ್ರಿಯೇಟ್ ಮಾಡಿ ಜಸ್ಟ್ ಇದೊಂದು ರೀತಿಯ ಚಟುವಟಿಕೆ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಇದನ್ನೇನು ರಿಯಲ್ ಅಂತ ಅಲ್ಲ, ಜಸ್ಟ್ ಒಂದು ಸ್ಕ್ರಿಪ್ಟೆಡ್ ಆಗಿ ಸೊ ಒಂದು ಚಟುವಟಿಕೆನ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ಸೊ ಆ ರೀತಿಯಲ್ಲಿ ಈ ಒಂದು ಜನತಾ ದರ್ಶನ ಇತ್ತು. ಸೊ ಕಂಪ್ಯಾರಿಟಿವ್ಲಿ ಫಸ್ಟ್ ಒಂದು 3 ಜನ ಏನಿದ್ದಾರೆ, ಮೋಕ್ಷಿತಾ, ತ್ರಿವಿಕ್ರಮ್ ಆ್ಯಂಡ್ ಹನುಮಂತ, ಅವ್ರಿಗೆ ಒಂದು ಸ್ವಲ್ಪ ಹೈಪ್ ಜಾಸ್ತಿ ಕೊಟ್ಟಿದ್ರು. ಬಟ್ ಇಲ್ಲಿ ಬಿಗ್ ಬಾಸ್ ಕಡೆಯಿಂದ ಯಾವುದೇ ಮಾತುಗಳು ಬಂದಿಲ್ಲ. ಮೇ ಬಿ ಇನ್ನೊಂದು ಪ್ರೋಮೋ ಬಿಡ್ಬೋದೇನೋ ಗೊತ್ತಿಲ್ಲ. ಬಿಗ್ ಬಾಸ್ ಅವರು ಕೂಡ ಕೆಲವೊಂದು ಅಂದರೆ ಕಂಟೆಸ್ಟೆಂಟ್ಗಳ ಬಗ್ಗೆ, ಮಂಜು ಆ್ಯಂಡ್ ರಜತ್ ಆ್ಯಂಡ್ ಭವ್ಯ ಅವ್ರ ಬಗ್ಗೆ ಮಾತುಗಳು ಆಡಿರೋವಂಥದ್ದು ಈ ಒಂದು ಪ್ರೋಮೋದಲ್ಲಿ ಎಲ್ಲೂ ತೋರಿಸಿಲ್ಲ. ಮೇ ಬಿ ಇನ್ನೊಂದು ಪ್ರೋಮೋದಲ್ಲಿ ಸೊ ಅವರ ಬಗ್ಗೆ ಸೊ ಬಿಗ್ ಬಾಸ್ ಅವರ ಅನಿಸಿಕೆ ಏನು ಅಂತ ಒಂದು ಅವರ ಒಂದು ಏನು ಹೇಳ್ತೀವಿ ಸ್ಪೀಚ್ ಕೊಡ್ತಾರೆ. ಸೊ ಅದು ನೋಡ್ಬೋದು ಏನೇನು ರೀತಿ ಅಂತ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಸೊ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿ. ಯಾಕಂತಂದರೆ ವೋಟ್ ಕೂಡ ಕನ್ಸಿಡರ್ ಮಾಡ್ತಾರೆ. ನಾನು ವೋಟು ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಿಲ್ಲ. ವೋಟ್ ಜೊತೆಗೆ ವಿನ್ನರ್ ಘೋಷಣೆ ಮಾಡಬೇಕು ಅಂತಂದರೆ ವೋಟ್ ಜೊತೆಗೆ ಸೊ ಅವರ ಒಂದು ಕ್ಯಾರೆಕ್ಟ್ರು, ಆಟ, ಎಂಟರ್ಟೈನ್ಮೆಂಟು, ಅವರ ಒಂದು ಇಂಪ್ಯಾಕ್ಟ್ ಯಾವ ರೀತಿಯಲ್ಲಿದೆ ಬಿಗ್ ಬಾಸ್ ಮನೆಗೆ. ಸೊ ಈ ಎಲ್ಲ ಒಂದು ಅಂಶಗಳನ್ನು ನೋಡಿನೇ ಸೊ ಅವರು ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್.